ಏನಾಗ್ಬಿಟ್ಟಿದೆ ನನ್ನ ಫೋನ್ಗೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ರೆಡಿ ಆಗಿದ್ದೀವಿ. ನಮ್ಮ ಸಿಹಿ ನೋಡಿ ಹೆಂಗೆ ರೆಡಿ ಆಗೋಳು, ಹಳೆ ಕಾಲದ ಹೀರೋಯಿನ್ ಥರ. ನಾವಿನ್ನೂ ಲೊಕೇಶನ್ಗೆ ರೀಚ್ ಆಗಿಲ್ಲ. ಸೊ ಲೊಕೇಶನ್ಗೆ ರೀಚ್ ಆದಮೇಲೆ ಸಿಗ್ತೀನಿ. ಎಸ್ ಗೈಸ್, ಲೊಕೇಶನ್ಗೆ ಬಂದ್ವಿ ನಾವು. ಇದಂತೂ ಸೀರಿಯಸ್ಲಿ ಸೂಪರ್ವಾಗಿದೆ. ನಾನು ಬಂದಿರೋ ಅಂಥದ್ದು ಬ್ಯಾಕ್ ವಾಟರ್ಗೆ, KRS ಬ್ಯಾಕ್ ವಾಟರು. ತುಂಬಾ ಚೆನ್ನಾಗಿದೆ. ನಾನು ಕೇಳಿದ್ದೆ ಬಟ್ ಹೋಗಿರಲಿಲ್ಲ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ದೇವಸ್ಥಾನ ಮಾತ್ರ ಸೂಪರ್ವಾಗಿದೆ. ಅಲ್ಲಿ ಬಂದು ಪ್ರತಿಯೊಂದು ದೇವರು ಇದೆ. ಸೊ ಅದನ್ನೆಲ್ಲ ನೋಡಿ ನನಗೆ ಖುಷಿ ಆಯಿತು. ಆಮೇಲೆ ಅಲ್ಲಿ ಫೋನ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ನಾವು ಯಾವಾಗ ಟೆಂಪಲ್ ಹತ್ರ ಹೋಗ್ತೀವಿ ಆವಾಗ ಫೋನ್ ಆಫ್ ಮಾಡಿಬಿಡ್ಬೇಕು. ಸೊ ಹಾಗಾಗಿ ನನ್ನಲ್ಲಿ ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಆಟ ಆಡಿ ರೀಲ್ಸ್ ಎಲ್ಲ ಮಾಡಿ ನಾವು ಟೆಂಪಲ್ಗೆ ಹೋದ್ವಿ. ಅದೇ ಆವಾಗಲೇ ಹೇಳ್ದಂಗೆ ಫೋನ್ ಅಲೋ ಇಲ್ಲ. ನನಗೆ ಸೀರಿಯಸ್ಲಿ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಫೋನ್ ಯೂಸ್ ಮಾಡಬೇಕು ಅಂತ ಪ್ರತಿ ಸಾರಿ ಅನಿಸುತ್ತೆ. ಬಟ್ ಸೀರಿಯಸ್ಲಿ ಈ ಟೆಂಪಲಲ್ಲಂತೂ ನಾನು ಫೋನ್ ಮುಟ್ಟಲೇ ಇಲ್ಲ. ಕಣ್ಣು ತುಂಬ ದೇವಸ್ಥಾನನ ನೋಡ್ಕೊಬಂದಿದ್ದೀನಿ ನಾನು. ಪ್ರತಿಯೊಂದು ಅವರಲ್ಲಿ ಬರೆದಿರೋದನ್ನೆಲ್ಲ ಓದ್ಕೊಂಡು ಈಚೆ ಬಂದು ಇವಾಗ ವೀಡಿಯೋ ಮಾಡ್ಕೋತಾ ಇರೋದು ನಾನು. ಸೀರಿಯಸ್ಲಿ ನೀವೇನಾದರೂ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಯಾವ ದೇವಸ್ಥಾನದಲ್ಲೂ ಇಷ್ಟು ಖುಷಿಪಟ್ಟು ಇಷ್ಟು ಮನಸ್ಫೂರ್ತಿಯಾಗಿ ನಾನು ನೋಡಲೇ ಇಲ್ಲ. ಬಟ್ ಇಲ್ಲಿ ಮನಸ್ಫೂರ್ತಿಯಾಗಿ ನೋಡಿದೆ ನಾನು. ನಾವು ಈಚೆ ಬಂದ ತಕ್ಷಣ ಅವರು ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ನಾವು ಹಾಗೆ ಹೋಗ್ತಾ ಬಜ್ಜಿ ತೊಗೊಂಡು, ಅಂದರೆ ಸ್ನ್ಯಾಕ್ಸ್ ಐಟಮ್ ತಿನ್ನೋಣ ಅಂತ ಹೇಳಿ ಹೋದ್ವಿ. ಹಾಗೆ ಬಜ್ಜಿ ತೊಗೊಂಡು ತಿಂದ್ಕೊಂಡು ಆ್ಯಂಡ್ ಅದಾದಮೇಲೆ ನಾನು ನಿಪ್ಪಟ್ಟು ಮಸಾಲ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಪ್ಪಟ್ಟು ಮಸಾಲನ ಕೇಳಿದೆ. ಬಟ್ ಅವರು ಹೆಂಗೆ ಮಾಡಿಕೊಟ್ರು ಅಂತ ಹೇಳಿದರೆ ನಿಪ್ಪಟ್ಟು ಚಿರುಮುರಿ ಮಾಡಿಕೊಟ್ರು. ಸೊ ಚಿರುಮುರಿಗೇ ನಿಪ್ಪಟ್ಟನ್ನ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಟ್ರೆ ಅದು ನಿಪ್ಪಟ್ಟು ಚಿರುಮುರಿ. ಸೊ ಅದನ್ನು ಮಾಡಿಕೊಟ್ರು. ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತೇಳಿ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆ್ಯಂಡ್ ಅದಲ್ಲದೆ ನಾವು ಹೋಗಿದ್ದು ಕ್ಲೋಸಿಂಗ್ ಟೈಮಲ್ಲಿ. ಕ್ಲೋಸಿಂಗ್ ಟೈಮ್ ಆದ್ರೂ ಕೂಡ ತುಂಬಾ ರಶ್ ಇತ್ತು. ಇನ್ನೂ ಜನ ಬರ್ತಾನೇ ಇದ್ದರು. ಸೊ ಅವ್ರಿಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ ಕ್ಲೋಸಿಂಗ್ ಟೈಮ್ ಎಷ್ಟೊತ್ತಿಗೆ ಅಂತ ಹೇಳಿ. 6:30ಗೇನೋ ಕ್ಲೋಸಿಂಗ್ ಟೈಮ್ ಅನಿಸುತ್ತೆ. ಹಾಗಾಗಿ ಎವ್ರಿ ರಶ್ ಇತ್ತು. ಎಷ್ಟೋ ಜನಕ್ಕೆ ದರ್ಶನನೇ ಆಗಲಿಲ್ಲ. ಯಾಕಂದರೆ ನಾವೇ ಲಾಸ್ಟು, ನಮ್ಮನೆಯವ್ರು ವಾಪಸ್ ಕಳಿಸ್ಬಿಟ್ರಲ್ಲ, ಆದಮೇಲೆ ಇನ್ನೂ ಜನ ಬರ್ತಾನೆ ಇದ್ದರು. ಸೊ ಅವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ಸಂತೆ ನಡೆಯುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಹಂಗೆ ಒಂದಷ್ಟು ಐಟಮ್ಸ್ ತೊಗೊಂಡು ಮನೆಗೆ ಹೋದ್ವಿ. ಕೈ ಮುಗಿವಾ, ಕೈ ಮುಗಿ ಮುಗಿತಿದ್ದಲ್ಲ, ಕೈ ಮುಗಿ, ಕೈ ಮುಗಿ, ಕೈ ಮುಗಿ ಮಾಮಿ, ಕೈ ಮುಗಿ. ಗೈಸ್ ನೋಡಿ ನನ್ನ ಮಗಳು ಹೆಂಗೆ ಕೈ ಮುಗಿತಾವಳೆ. ಕೈ ಮುಗಿಯಪ್ಪ, ಕೈ ಮುಗಿ ಪಾಪ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಖುಷಿ ಯಶಕ್ಕನ್ನ ಕರ್ಕೊಬರೋದಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ರೆಡಿ ಆಗಿ ಹೊರಡ್ತಾ ಇದ್ದೀವಿ. ಇವಾಗ ನಾವು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಬಟ್ ಆದರೂ ಈಗ ಹೋಗಿ ಕರ್ಕೊಬರೋದು ಅಷ್ಟೇ ಅಲ್ವಾ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಸೊ ನನ್ನದು ಕ್ಯಾಮ್ರಾ ಸ್ವಲ್ಪ ಇದಾಗ್ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಇದು. ಆ್ಯಂಡ್ ಇವಾಗ ಓಕೆ ಫೈನ್, ಪರವಾಗಿಲ್ಲ. ಯಾಕಂದರೆ ನಾನು ಟೆಂಪರ್ ಏನೋ ಕಿತ್ತಾಕ್ತೆ, ಹಾಗಾಗಿ ಇವಾಗ ಚೆನ್ನಾಗಿ ಬರ್ತಾಯಿದೆ. ಎಸ್, ನಾವು ಲೊಕೇಶನ್ಗೆ ರೀಚ್ ಆದ್ವಿ. ನಾವಿವಾಗ ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿರೋದು, ನಮ್ಮ ಅಕ್ಕ ಅವರ ಅತ್ತಿಗೆ ಮನೆಗೆ ಬಂದಿರೋದು. ಅಲ್ಲೇ ಇವರು ರಜದಲ್ಲಿದ್ದರು, ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ. ಇಬ್ಬರೂ ಕೂಡ ರೆಡಿಯಾಗಿದ್ದಾರೆ. ಖುಷಿ ಮಾತ್ರ ಸಿಹಿ ಬಂದ ತಕ್ಷಣ ಸಿಹಿನ ಕರ್ಕೊಂಡು ಆಡು ಮರಿ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದ್ಲು. ಸೊ ನಮ್ಮ ಖುಷಿಗೆ ನಮ್ಮ ಸಿಹಿ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅವಳೇ ಜಾಸ್ತಿ ಹೋಗಲ್ಲ. ಬಟ್ ಆಡು, ನಾಯಿ, ಕುರಿ ಆ ಥರ ಏನಾದರೂ ತೋರಿಸಿದ್ರೆ ಮಾತ್ರ ಹೋಗ್ತಾಳೆ. ಸೊ ನಾವು ಹೋದಾಗ ನಮಗೆ ಅವರು ನಾನ್ ವೆಜ್ ಏನೋ ಮಾಡಿದರು, ಅದನ್ನು ಹಾಕ್ಕೊಟ್ರು. ಬಿರಿಯಾನಿ ಮತ್ತು ಗ್ರೇವಿ ಏನೋ ಮಾಡಿದರು. ಸೊ ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀವಿ ಇವಾಗ ನಾವು. ಇನ್ನೇನು ಊಟ ಮಾಡ್ಕೊಂಡು ಕರ್ಕೊಂಡು ಹೋಗೋದೆ ನಾವು. ಅಲ್ಲೇ ಆನ್ ದ ವೇ ಯಾವುದಾದ್ರೂ ಪ್ಲೇಸಿಗೆ ಹೋಗ್ತೀವಿ ಅಷ್ಟೇ. ಸೊ ಬಿರಿಯಾನಿ ಮಾಡಿದರು, ಗ್ರೇವಿನೂ ಕೂಡ ಮಾಡಿದರು. ನಾವು ಹಾಗೂ ಅಲ್ಲಿ ಮನೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಅದಕ್ಕೆ ಅವರು ನಾನ್ ವೆಜ್ ಇಲ್ಲ, ಜಾಸ್ತಿನೇ ಮಾಡಿದ್ದೀವಿ ತಿನ್ನಿ ಅಂತ ಹೇಳಿ ಹಿಂಸೆ ಮಾಡಿದ್ರು. ಆಮೇಲೆ ನಾವು ತಿನ್ಕೊಂಡು ಹೊರಡ್ತಾ ಇದ್ದೀವಿ ಇವಾಗ ನಾವು ಅಲ್ಲೇ ಹೋಗಬೇಕಾದ್ರೆ ಒಂದು ಮಾವಿನ ಮರ ಇತ್ತು. ಹಾಗಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಹಣ್ಣು ಕಿತ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಕಿತ್ಕೊಂಡು ಕವರ್ಗೆ
ತುಂಬಿಕೊಂಡು ಇವಾಗ ನಾವು ಹೋಗಿದ್ದೆ ಗಗನಚುಕ್ಕಿ ಬಸ್-ಚುಕ್ಕಿಗೆ ಹೋಗಿದ್ದು. ಇಲ್ಲಿಗೆ ನಾನು ಅವಾಗ ಹೋಗಿದ್ದೆ ಒಂದು 4th ಅದು ಬಿಟ್ಟು ಇವಾಗಲೇ ಹೋಗಿದ್ದು. ಒಂಥರ ಚೆನ್ನಾಗಿತ್ತು. ನನಗೆ ಹಳೇದೆಲ್ಲ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾಯಿತ್ತು. ಹಂಗೇ ಅವಾಗ ಹೋಗಿದ್ದಿದ್ದು. ಆವಾಗಲೂ ಸೇಮ್ ಇದೇ ಥರ ನೀರಷ್ಟು ಇರಲಿಲ್ಲ, ಬಟ್ ಇವಾಗಲೂ ಕೂಡ ಅಷ್ಟೇ ಸೇಮ್ ನೀರು ಏನಿಲ್ಲ ಇವಾಗ. ಯಾಕಂದರೆ ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ನೀರಷ್ಟು ಇರೋದಿಲ್ಲ. ಬಟ್ ಮಳೆ ಟೈಮಲ್ಲಾದರೆ ಫುಲ್ಲು ತುಂಬಿ ಹರಿಯುತ್ತೆ. ಅದು ನೋಡೋದಕ್ಕೇ 2 ಕಣ್ಣು ಸಾಲದು ಆ ಟೈಮ್ಗಳಲ್ಲಿ. ಬಟ್ ಈ ಟೈಮಲ್ಲಿ ಓಕೆ ಏನಂದರೆ ನೋಡ್ಬೋದು, ಪರವಾಗಿಲ್ಲ. ಮಕ್ಕಳುಗಳು ನೋಡೋದಕ್ಕೆ ಈ ಟೈಮೇ ಬೆಟರು. ನೀರು ಕೂಡ ಕಮ್ಮಿ ಇದೆ ಒಂದು, ಆಮೇಲೆ ರಶ್ ಕೂಡ ಕಮ್ಮಿ ಇದೆ. ನೀರು ಜಾಸ್ತಿ ಬಂದುಬಿಟ್ಟಾಗ ಹೆವಿ ಕ್ರೌಡ್ ಇರ್ತಾರೆ. ಆವಾಗ ಸ್ವಲ್ಪ ಮಕ್ಕಳುಗಳನ್ನ ಕರ್ಕೊಂಡು ಹೋದಾಗ ನೋಡೋದಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ ಆ್ಯಂಡ್ ಫೋಟೋಸ್ ತಗೊಳ್ಳೋದಕ್ಕೂ ಹಿಂಸೆ ಅನಿಸುತ್ತೆ. ಇವಾಗ ಅಷ್ಟು ಜನ ಇರಲಿಲ್ಲ, ಬಟ್ ನಾವು ಸ್ವಲ್ಪ ಹೊತ್ತು ನೋಡಿ ಫೋಟೋಸ್ ಎಲ್ಲ ತೊಗೋಬೇಕಾದ್ರೆ ಜನ ಸ್ವಲ್ಪ ಜಾಸ್ತಿನೇ ಆದರು. ನಮಗೆ ಫೋಟೋಸು ಕೂಡ ಅಷ್ಟು ತೊಗೊಳೋದಕ್ಕೆ ಆಗಲಿಲ್ಲ. ಒಂದು ರೀತಿ ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸಿಹಿನೂ ಕೂಡ ಫಸ್ಟ್ ಟೈಮ್ ಅಲ್ವಾ ಕರ್ಕೊಂಡು ಹೋಗಿದ್ದು, ಅವಳು ಕೂಡ ನಾವು ಎತ್ಕೊಂಡಿದ್ದಾಗ ಸುತ್ತಮುತ್ತ ನೋಡ್ತಾ ಇದ್ಲು. ಆ್ಯಂಡ್ ಖುಷಿ ಯಶಿಕನೂ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು. ಬಟ್ ಹೆವಿ ಬಿಸಿಲಿರೋದ್ರಿಂದ ಸೀರಿಯಸ್ಲಿ ಜಾಸ್ತಿ ಹೊತ್ತು ನಾವಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಹೋಗಿದ್ದೀವಲ್ವ, ಹಾಗಾಗಿ ನೋಡಿಕೊಂಡು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು 1-2-3 ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ನೋಡಿ ಇವಾಗ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಇದನ್ನು, ನೀರು ಹೇಗೆ ಬರ್ತಿದೆ ಅಂತೇಳಿ. ಇದ್ರ ಸೌಂಡ್ ಒಂದು ರೀತಿ ಚೆಂದ, ಒಂಥರ ಈ ಥರ ಸೌಂಡ್ಗಳು ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ಆದರೂ ಜಾಸ್ತಿ ನೀರು ಬರಬೇಕು, ಚೆನ್ನಾಗಿರುತ್ತೆ ಅವಾಗ ಇನ್ನೂ ಕೂಡ. ಸೊ ಸಿಹಿನ ಖುಷಿನೇ ಎತ್ಕೊಂಡಿದ್ದಾಳೆ, ಅವಳಿಗೊಂದು ರೀತಿ ಎತ್ಕೊಳ್ಳೋದಕ್ಕೆ ಇಷ್ಟ, ಹಾಗಾಗಿ ಖುಷಿನೇ ಕರ್ಕೊಂಡಿದ್ಲು. ನನಗೆ ಆ ರೀತಿ ಹತ್ರ ಹೋಗಿ ನೋಡಬೇಕಾದ್ರೆ ಖುಷಿ ಯಶಿಕ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಯಾಕಂದರೆ ರಜಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರದ್ದು ಏನೇ ಆದರೂ ಜವಾಬ್ದಾರಿ ನಮ್ಮದೇ ಇರುತ್ತೆ, ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು. ನಾನು ಫಸ್ಟ್ ಟೈಮ್ ಅಲ್ವಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಮನೆಗೆ ಬರೋದಕ್ಕೆ. ತುಂಬ ರಜೆ ಕೊಟ್ಟಾದಾಗಿಂದನೂ ಕೇಳ್ತಾನೆ ಇದ್ರು ಅವರು. ನಾನೇ ಕರ್ಕೊಂಡು ಹೋಗಿರಲಿಲ್ಲ, ಹೋಗೋದಕ್ಕೂ ಕೂಡ ಆಗಿರಲಿಲ್ಲ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವಾಗ ಕಾಲ ಕೂಡಿ ಬಂದಿದೆ. ನಾವು ಮುಂಚೆ ಮನೇಲಿದ್ವಲ್ಲ, ಆ ಮನೆಗೆ ಕರ್ಕೊಂಡು ಹೋಗಬೇಕಿತ್ತು, ಬಟ್ ಕನ್ಸೀವ್ ಆಗಿದ್ದರಿಂದ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ. ಸೊ ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ, ನೋಡೋಣ ಎಷ್ಟು ದಿನ ಇರ್ತಾರೆ ಏನು ಎತ್ತ ಅಂತ ಎಲ್ಲ ಹೇಳಿ. ನೆಕ್ಸ್ಟು ವ್ಲಾಗ್ ಎಲ್ಲ ಅವ್ರ ಜೊತೆಲೇ ಬರುತ್ತೆ, ಅಪ್ಡೇಟ್ ಕೊಡ್ತೀನಿ ಒಂದೊಂದಾಗಿ. ಆಮೇಲೆ ನಾವು ಅಲ್ಲೇ ಹೋಗ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ನನಗೆ ಬಾಳೆಹಣ್ಣು ತುಂಬಾ ಇಷ್ಟ. ನಮ್ಮ ಅಕ್ಕ ಅವ್ರ ಅದಕ್ಕೆ ಮನೇಲಿ ಕೇಳಿದೆ, ಅವರು ಮರನೇ ಇದೆ, ಬಟ್ ಅಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಫೀಲ್ ಮಾಡ್ಕೋತಿದ್ದೆ. ಬಟ್ ನನಗೆ ಇಲ್ಲೇ ಸಿಕ್ತು, ತಗೊಂಡೆ ನಾನು. ಅವರೇ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರಂತೆ, ನಾನು ಸ್ವೀಟ್ ತೊಗೊಂಡೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಾವು ಮನೆಗೆ ಬಂದು ಅಲ್ಲೇ ಈಚೆ ಏನಾದರೂ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.